ಉರ್ದುವಿನಲ್ಲೂ ಪ್ರಕಟವಾಯಿತು ರಾಜ್ಯ ಸರ್ಕಾರದ ಆಹ್ವಾನ ಪತ್ರಿಕೆ. ರಾಜ್ಯ ಸರ್ಕಾರದ ಆಹ್ವಾನ ಪತ್ರಿಕೆಯೊಂದು ಉರ್ದುವಿನಲ್ಲಿ ಪ್ರಕಟ ಆಗಿದೆ. ಈ ಮೂಲಕ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಅಲ್ಪಸಂಖ್ಯಾತ ಓಲೈಕೆಗೆ ಹೊಸ ಪದ್ಧತಿಗೆ ನಾಂದಿ ಹಾಡ್ತಾ ಸರ್ಕಾರ. ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮರೆತು ಬಿಡುತ್ತಾ ರಾಜ್ಯ ಸರ್ಕಾರ. ಆಹ್ವಾನ ಪತ್ರಿಕೆಯೊಂದನ್ನ ಉರ್ದುವಿನಲ್ಲಿ ಪ್ರಕಟಿಸಲಾಗಿದೆ. ರಾಜ್ಯ ಸರ್ಕಾರದ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ಪ್ರಕಟ ಆಗಿದೆ. ಅಲ್ಪಸಂಖ್ಯಾತ ಓಲೈಕೆಗೆ ಹೊಸ ಪದ್ಧತಿಯನ್ನ ರಾಜ್ಯ ಸರ್ಕಾರ ಶುರು ಮಾಡ್ತಾ, ಆಡಳಿತ ಭಾಷೆ ಕನ್ನಡ. ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗೋದು ಸಹಜ, ಆದ್ರೆ ಉರ್ದುವಿನಲ್ಲಿ ಯಾಕೆ? ರೋಗ ನಿರೋಧಕ ಚಿಕಿತ್ಸೆ ಆಂಬ್ಯುಲೆನ್ಸ್ ಸೇವೆಗೆ ಚಾಲನೆ ಕಾರ್ಯಕ್ರಮ ಇದು. ಬೆಂಗಳೂರಿನ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ಉರ್ದುವಿನಲ್ಲಿ ಪ್ರಿಂಟ್ ಆಗಿದೆ. ಕನ್ನಡ, ಇಂಗ್ಲಿಷ್ ಜೊತೆಗೆ ಉರ್ದು ಆಹ್ವಾನ ಪತ್ರಿಕೆಯನ್ನ ಇಲಾಖೆ ಪ್ರಕಟಿಸಿದೆ. ಅಧಿಕೃತವಲ್ಲದ ಭಾಷೆಯಲ್ಲೂ ಆಹ್ವಾನ ಪತ್ರಿಕೆಯನ್ನ ಪ್ರಕಟಿಸೋದ್ರ ಮೂಲಕ ಅಲ್ಪಸಂಖ್ಯಾತರ ಓಲೈಕೆ ಮಾಡೋದಕ್ಕೆ ಹೊರಟ ಸರ್ಕಾರ. ಇದು ಆರೋಗ್ಯ ಇಲಾಖೆಯ ಎಡವಟ್ಟ ಅಥವಾ ಸರ್ಕಾರವೇ ಕೊಟ್ಟಂತ ಸೂಚನೆಯಾಗಿತ್ತ? ರಾಜ್ಯ ಅಧಿಕೃತ ಭಾಷಾ ಕಾಯ್ದೆಯಲ್ಲಿ ಉರ್ದುವಿಗೆ ಸ್ಥಾನಮಾನ ಇಲ್ಲ. ಆಡಳಿತ ಭಾಷೆ ಕನ್ನಡ ಕರ್ನಾಟಕದಲ್ಲಿ. ಕನ್ನಡದಲ್ಲಿ ಆಹ್ವಾನ ಪತ್ರಿಕೆ ಪ್ರಿಂಟ್ ಆಗತ್ತೆ, ಓಕೆ. ಇನ್ನು ಇಂಗ್ಲಿಷ್ನಲ್ಲೂ ಪ್ರಿಂಟ್ ಮಾಡ್ತಾರೆ, ಇನ್ನು ಒಂದಷ್ಟು ಜನಕ್ಕೆ ತಲುಪಲಿ ಅನ್ನೋ ಕಾರಣಕ್ಕೆ. ಉರ್ದುವಿನಲ್ಲಿ ಯಾಕೆ? ಕನ್ನಡ ಅರ್ಥ ಆಗಿಲ್ಲ ಅಂದ್ರೆ ಇಂಗ್ಲಿಷ್ನಲ್ಲಿ ಆಹ್ವಾನ ಪತ್ರಿಕೆ ಇದೆ, ಆದ್ರೆ ಉರ್ದುವಿನಲ್ಲಿ ಯಾಕೆ? ಈ ಮೂಲಕ ಸರ್ಕಾರ ಏನ್ ಮಾಡೋದಕ್ಕೆ ಹೊರಟಿದೆ? ಈ ಆಹ್ವಾನ ಪತ್ರಿಕೆಯನ್ನ ಆರೋಗ್ಯ ಸಚಿವರು ಸಮರ್ಥಿಸಿಕೊಂಡಿದ್ದಾರೆ. ಉರ್ದುವಿನಲ್ಲಿ ಪ್ರಿಂಟ್ ಆಗಿದ್ದನ್ನ ಕನ್ನಡ, ಇಂಗ್ಲಿಷ್, ಹಿಂದಿ ಜೊತೆಗೆ ಉರ್ದು ಭಾಷೆಯಲ್ಲೂ ಇದೆ. ಉರ್ದು ಕೂಡ ಒಂದು ಭಾಷೆನೇ, ತಪ್ಪೇನದ್ರಲ್ಲಿ? ದಿನೇಶ್ ಗುಂಡೂರಾವ್ ಕೇಳಿರೋದು. ಅಧಿಕೃತ ಭಾಷೆ ಅಲ್ಲದಿದ್ರು ಮಾಹಿತಿ ಕೊಡೋದಕ್ಕೆ ಅಂತ ಹಾಕಿದ್ದೀವಿ. ಹಿಂದಿ, ಇಂಗ್ಲಿಷ್ ನಲ್ಲಿ ಆಹ್ವಾನ ನೀಡಿದ್ರೆ ಓಲೈಕೆ ಆಗೋದಿಲ್ವಾ? ಉರ್ದುವಿನಲ್ಲಿ ಪ್ರಿಂಟ್ ಮಾಡಿದ್ದಕ್ಕೆ ತಪ್ಪೇನು ಅಂತ ಆರೋಗ್ಯ ಸಚಿವರು ಪ್ರಶ್ನೆ ಮಾಡಿದ್ದಾರೆ. ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆ ಕೊಟ್ರೆ ಅದು ಓಲೈಕೆ ಆಗತ್ತಾ ಅನ್ನೋದು ದಿನೇಶ್ ಗುಂಡೂರಾವ್ ಪ್ರಶ್ನೆ. ಅಧಿಕೃತ ಭಾಷೆ ಅಲ್ಲದೆ ಹೋದ್ರೂ ಮಾಹಿತಿ ಕೊಡೋದಕ್ಕೆ ಅಂತ ಉರ್ದುವಿನಲ್ಲಿ ಪ್ರಿಂಟ್ ಮಾಡಿದ್ದಾರೆ ಅಂತ. ಇನ್ನಿತರ ಭಾಷೆಗಳು ಇದೆ, ತೆಲುಗು, ತಮಿಳು, ಇನ್ನಿತರ ಭಾಷೆಗಳಲ್ಲೂ ಹಾಗಾದ್ರೆ ಆಹ್ವಾನ ಪತ್ರಿಕೆ ಪ್ರಿಂಟ್ ಮಾಡಬೇಕಾಗತ್ತೆ. ಯಾಕಂದ್ರೆ ಆ ಭಾಷೆಯನ್ನ ಮಾತಾಡೋರು ನಮ್ಗೆ ಅದೇ ಭಾಷೆಯಲ್ಲೇ ಪ್ರಿಂಟ್ ಮಾಡ್ಕೊಡಿ, ಅರ್ಥ ಆಗಲ್ಲ ಅಂತಾರೆ. ದಿನೇಶ್ ಗುಂಡೂರಾವ್ ಕೊಟ್ಟಂತ ಹೇಳಿಕೆ ನೋಡಿ. ಉರ್ದು ಒಂದು ಭಾಷೆ ತಾನೆ. ಅಧಿಕೃತ ಭಾಷೆ ಕನ್ನಡ ಇದೆ ಸರ್, ಕನ್ನಡದಲ್ಲಿ ಆಗಿದೆ, ಕನ್ನಡದಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಉರ್ದುವಲ್ಲಾಗಿದೆ. ಹಿಂದಿ ನಮ್ಮ ಭಾಷೆ ತಾನೆ. ಕನ್ನಡದಲ್ಲಾಗಿದೆ, ಇಂಗ್ಲೀಷಲ್ಲಾಗಿದೆ, ಹಿಂದಿಯಲ್ಲಾಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ? ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ತಪ್ಪೇನಿದೆ ಹೇಳಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅದೇ ನೀವೇ ಹೇಳಿ. ಇಂಗ್ಲೀಷಲ್ಲಿ ಕೊಟ್ರೆ ಇಂಗ್ಲೀಷ್ ಓಲೈಕೆನಾ? ಅದೇ ಹೇಳ್ತಾ ಇರೋದು ನಾನು. ಕನ್ನಡದಲ್ಲಿದೆ, ಇಂಗ್ಲೀಷಲ್ಲಿದೆ, ಹಿಂದಿಯಲ್ಲಿದೆ, ಉರ್ದುವಲ್ಲಿದೆ. ನೋಡ್ರಿ, ಹಿಂದಿನ ನಾವು ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಅಡ್ವರ್ಟೈಸ್ಮೆಂಟ್ ಇರೋದು ಜನರಿಗೆ ಮಾಹಿತಿ ಹೋಗ್ಲಿ ಅಂತ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಅಧಿಕೃತ ಭಾಷೆ ಅದಲ್ಲ, ಇದು ಸಂದೇಶ ರೀ, ಮೆಸೇಜ್ ಕೊಡುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ಸಂಪರ್ಕದಲ್ಲಿ. ಮಾರುತೇಶ್, ದಿನೇಶ್ ಗುಂಡೂರಾವ್ ಅವರ ಸ್ಟೇಟ್ಮೆಂಟ್ ನೋಡ್ತಾ ಇದ್ವಿ. ಕನ್ನಡ ಇದೆ, ಹಿಂದಿ ಇದೆ, ಇಂಗ್ಲಿಷ್ನಲ್ಲಿದೆ, ಉರ್ದುವಿನಲ್ಲೂ ಮಾಡಿಸಿದ್ದೀವಿ ಮಾಹಿತಿ ಕೊಡೋದಕ್ಕೆ. ಉರ್ದು ಭಾಷೆ ಬರೋರು ಇರ್ತಾರೆ, ಅವ್ರಿಗೆ ಮಾಹಿತಿ ಕೊಡಬೇಕು ಅಂತ. ಇನ್ನಿತರ ಭಾಷೆಗಳು ಇದೆ, ತೆಲುಗಿದೆ, ತಮಿಳಿದೆ, ಮಲಯಾಳಂ ಇದೆ. ಬೆಂಗಳೂರಿನಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರೋರು ಇದ್ದಾರೆ, ಅವ್ರು ಮಾತಾಡುವಂಥ ಬೇರೆ ಬೇರೆ ಭಾಷೆಗಳಿದೆ. ಅದರಲ್ಲೂ ಪ್ರಿಂಟ್ ಮಾಡಬೇಕಾಗಾದ್ರೆ ಏನು ಮಾಡೋದಕ್ಕೆ ಹೊರಟಿದೆ ಸರ್ಕಾರ? ಈ ಹೊಸ ಪದ್ಧತಿ ಯಾಕಿದು ಈಗ? ಶ್ವೇತಾ, ಇದು ಮೊದಲ ಬಾರಿ ಅಂತ ಕಾಣಿಸ್ತಾ ಇದೆ. ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಆಹ್ವಾನ ಪತ್ರಿಕೆ ಮುದ್ರಣ ಮಾಡಿರೋದು. ಯಾಕಂದರೆ ಉರ್ದುವಿನ ಅವಶ್ಯಕತೆ ಏನಿತ್ತು ಅನ್ನುವಂಥ ಪ್ರಶ್ನೆಗಳೇ ಹೇಳುತ್ತೆ. ಉದಾಹರಣೆಗೆ ರಾಜ್ಯ ಸರ್ಕಾರದ ಯಾವುದೇ ಇಲಾಖೆಯ ಕಾರ್ಯಕ್ರಮಗಳಾಗಲಿ ಅದರಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಮಾಡ್ತಾರೆ. ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳಿದ್ದರೆ ಹಿಂದಿನೂ ಕೂಡ ಇನ್ಕ್ಲೂಡ್ ಮಾಡಿಕೊಂಡು ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಗಳು ರೆಡಿ ಆಗುತ್ತೆ.
ಆದರೆ ರಾಜ್ಯ ಸರ್ಕಾರದ ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ಆಹ್ವಾನ ಪತ್ರಿಕೆ ಆಗಬೇಕಾಗಿದ್ದು ಈಗ ಉರ್ದುವಿನಲ್ಲೂ ಕೂಡ ಮಾಡಿರ್ತಕ್ಕಂಥದ್ದೇ ಈಗ ಪ್ರಶ್ನೆ ಏಳಲಿಕ್ಕೆ ಕಾರಣ ಆಗಿದೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದಲೂ ಕೂಡ ಅಲ್ಪಸಂಖ್ಯಾತರ ಓಲೈಕೆ ಅನ್ನುವಂಥ ಟೀಕೆಗಳು ವಿಪಕ್ಷಗಳು ಮಾಡ್ತಾನೆ ಬಂದಿದ್ದಾವೆ. ಅದಕ್ಕೆ ಈಗ ಇನ್ನೊಂದು ಸೇರ್ಪಡೆ ಅನ್ನುವ ರೀತಿಯಲ್ಲಿ ಈ ಮುದ್ರಣ ಮಾಡಿರ್ತಕ್ಕಂಥದ್ದು ಈಗ ಅದೇ ಒಂದು ವಿವಾದವನ್ನು ಹುಟ್ಟು ಹಾಕ್ತಾ ಇದೆ. ಅಂದರೆ ನೀವು ಜಾಹೀರಾತು ಕೊಡೋದು ಬೇರೆ, ಯಾಕಂದರೆ ಜಾಹೀರಾತುವನ್ನು ಬೇರೆ ಬೇರೆ ಭಾಷೆಗಳಿಗೆ ತಲುಪಿಸ್ಬೇಕು, ಉರ್ದು ಪತ್ರಿಕೆಗಳಿಗೆ ಉರ್ದುನಲ್ಲೇ ಜಾಹೀರಾತುಗಳನ್ನು ಕೊಡ್ತೀರಾ, ಅದು ಅಕ್ಸೆಪ್ಟಬಲ್ ಆಗುತ್ತೆ. ಆದರೆ ಸರ್ಕಾರದ ಆಹ್ವಾನ ಪತ್ರಿಕೆಯಲ್ಲೇ ನೀವು ಉರ್ದುವನ್ನು ಸೇರಿಸೋದು ಯಾವ ಉದ್ದೇಶಕ್ಕೆ ಅನ್ನುವಂಥ ಪ್ರಶ್ನೆಗಳೇ ಹೇಳುತ್ತೆ. ಅಲ್ಲಿ ಅವಶ್ಯಕತೆ ಇಲ್ಲದೇ ಇದ್ದರೂ ಕೂಡ ಮಾಡಿರ್ತಕ್ಕಂಥದ್ದೇ ಈಗ ಈ ವಿವಾದ ಆಗಲಿಕ್ಕೆ ಕಾರಣ. ದಿನೇಶ್ ಗುಂಡೂರಾವ್ ಅವರನ್ನ ಸಮರ್ಥನೆ ಮಾಡ್ಕೊಂಡಿರ್ಬೋದು, ಆದರೆ ಕರ್ನಾಟಕದ ಭಾಷಾ ಕಾಯ್ದೆಯಲ್ಲಿ ಉರ್ದುವಿಗೆ ಅಧಿಕೃತವಾದಂಥ ಸ್ಥಾನಮಾನಗಳಿಲ್ಲ. ಹಾಗಿದ್ದಂಥ ಸಂದರ್ಭದಲ್ಲಿ ಉರ್ದುವಿನಲ್ಲಿ ಆಹ್ವಾನ ಪತ್ರಿಕೆಯನ್ನು ಮಾಡೋದ್ರ ಉದ್ದೇಶ ಏನು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ ಆಗ್ತಾ ಇದೆ. ಇದರಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಯಾರನ್ನ ಓಲೈಸೋದಕ್ಕೆ ಈ ರೀತಿಯಾದಂಥ ಆಹ್ವಾನ ಪತ್ರಿಕೆಗಳನ್ನು ಮುದ್ರಣ ಮಾಡ್ತಾ ಇದ್ದಾರೆ ಅನ್ನೋದು ಭಾಳ ಸ್ಪಷ್ಟ. ಇದರ ಅಗತ್ಯತೆ ಇರಲಿಲ್ಲ. ಇಷ್ಟು ದಿನ ಯಾವುದೇ ಇಲಾಖೆಯ ಕಾರ್ಯಕ್ರಮಗಳಲ್ಲೂ ಕೂಡ ಈ ರೀತಿಯಾಗಿ ಉರ್ದು ಆಹ್ವಾನ ಪತ್ರಿಕೆಯನ್ನು ಮುದ್ರಣ ಮಾಡಿರ್ತಕ್ಕಂಥದ್ದು ನಾವು ಗಮನಿಸಿಲ್ಲ. ಈ ಹಿಂದೆ ಪ್ರಚಾರಗಳಿಗೋಸ್ಕರ, ಚುನಾವಣಾ ಪ್ರಚಾರಗಳಿಗೆ ಉರ್ದುವನ್ನು ಕಾಂಗ್ರೆಸ್ ಅಭ್ಯರ್ಥಿಗಳಿರ್ಬೋದು, BJP ಅಭ್ಯರ್ಥಿಗಳು ಇದೆಲ್ಲವನ್ನು ಬಳಸಿರೋದನ್ನು ನಾವು ನೋಡಿದ್ದೀವಿ. ಆದರೆ ಅಧಿಕೃತವಾಗಿ ಸರ್ಕಾರ ಕಾರ್ಯಕ್ರಮದಲ್ಲೂ ಕೂಡ ಉರ್ದುನ ಆಹ್ವಾನ ಪತ್ರಿಕೆಯಲ್ಲಿ ಬಳಸಿರ್ತಕ್ಕಂಥದ್ರ ಬಗ್ಗೆ ಕೂಡ ಈಗ ವಿವಾದಗಳು ಎದ್ದಿರ್ತಕ್ಕಂಥದ್ದು. ಶ್ವೇತಾ, ಅಗತ್ಯ ಇಲ್ಲದೆ ಇರ್ತಕ್ಕಂಥ ಹೊಸ ವಿವಾದವನ್ನು ಸರ್ಕಾರ ಮೈ ಮೇಲೆ ಎಳ್ಕೊಂಡಂಗೆ ಕಾಣಿಸ್ತಾ ಇದೆ. ಅಗತ್ಯತೆ ಇಲ್ಲದೆ ಇದ್ರೂ ಕೂಡ ಇದನ್ನು ತೂರಿಸುವಂತ, ಅಂದ್ರೆ ಉದ್ದೇಶಪೂರ್ವಕವಾಗಿ ಹಾಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಉರ್ದು ಮಾತನಾಡ್ತಕ್ಕಂಥವ್ರು ಅಲ್ಪಸಂಖ್ಯಾತರು, ಆ ಕಾರಣಕ್ಕಾಗಿ ಅವ್ರನ್ನ ಓಲೈಸುವ ಸಲುವಾಗಿ ಆಹ್ವಾನ ಪತ್ರಿಕೆ, ಅಂದ್ರೆ ರಾಜ್ಯ ಸರ್ಕಾರದ ಅಧಿಕೃತ ಇಲಾಖೆಯ ಆಹ್ವಾನ ಪತ್ರಿಕೆಯಲ್ಲೂ ಹಾಕೋದ್ರ ಉದ್ದೇಶವೇ ಇರದೇ ಇದ್ರೂ ಕೂಡ ಇದನ್ನು ಸೇರಿಸಿರೋದ್ರ ಉದ್ದೇಶ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದನ್ನು ಅಲ್ಪಸಂಖ್ಯಾತರ ಓಲೈಕೆಗಾಗಿ ಮಾಡಿದ್ದಾರೆ ಅಂತ. ಈ ಸರ್ಕಾರ ಬಂದ ಮೇಲೆ ಉರ್ದುನಲ್ಲೂ ಕೂಡ ಆಹ್ವಾನ ಪತ್ರಿಕೆಯನ್ನು ಮುದ್ರಿಸ್ತಾರೆ ಅಂತೇಳಿ ಜನರಿಗೆ ಅರ್ಥ ಆಗಬೇಕು ಅನ್ನೋ ಕಾರಣಕ್ಕಾಗಿಯೂ ಏನು ಮಾಡ್ತಿದ್ದಾರೋ ಗೊತ್ತಿಲ್ಲ. ಆದರೆ ವಿವಾದ ಅಂತೂ ಸರ್ಕಾರದ ಮೈ ಮೇಲೆ ಎಳ್ಕೊಂಡಂಗೆ ಕಾಣಿಸ್ತಾ ಇದೆ. ಇಷ್ಟು ದಿನ ಆದಂಥ ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ನೋಡಿದಾಗ ಈ ರೀತಿಯಾಗಿ ಉರ್ದುವಲ್ಲಿ ಆಹ್ವಾನ ಪತ್ರಿಕೆ ಮುದ್ರಣ ಆಗಿದ್ದು ನಾವು ನೋಡಿಲ್ಲ. ಈಗ ಆರೋಗ್ಯ ಇಲಾಖೆ ಇದನ್ನು ಉದ್ದೇಶಪೂರ್ವಕವಾಗಿ ಮಾಡಿದೆ ಅನ್ನೋದು ಭಾಳ ಸ್ಪಷ್ಟ. ದಿನೇಶ್ ಗುಂಡೂರಾವ್ ಹೇಳ್ತಾ ಇದ್ರು, ಜಾಹೀರಾತುಗಳಲ್ಲೇ ನಾವು ಉರ್ದುವಲ್ಲಿ ಕೊಡ್ತೀರಿ, ಫೈನ್, ನೀವು ಉರ್ದು ಪತ್ರಿಕೆಗಳಿಗಿದ್ದಾವೆ, ಉರ್ದು ವೆಬ್ಸೈಟ್ಗಳಿದ್ದಾವೆ, ಸರ್ಕಾರದ ಯಾವುದೋ ಕಾರ್ಯಕ್ರಮಗಳ ಬಗ್ಗೆ ಜಾಹೀರಾತು ಕೊಡಬೇಕು, ಅವರದ್ದೇ ಲ್ಯಾಂಗ್ವೇಜಲ್ಲಿ ನೀವು ಅವರೇ ಆಡಿಯನ್ಸ್ನೇ ತಲುಪಬೇಕು, ಅದು ಸರಿ. ಆದರೆ ಸರ್ಕಾರದ ಅಧಿಕೃತ ಕಾರ್ಯಕ್ರಮದಲ್ಲಿ ಉರ್ದು ಆಹ್ವಾನ ಪತ್ರಿಕೆಯನ್ನು ಮಾಡಿಸುವಂತಹ ಅಗತ್ಯತೆ ಏನಿತ್ತು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟವಾಗಿ ಅವರು ಉತ್ತರ ಹೇಳಲಿಕ್ಕೆ ಸಾಧ್ಯ ಆಗಿಲ್ಲ. ಉರ್ದು ಕೂಡ ಒಂದು ಭಾಷೆ ಅಲ್ವಾ ಅನ್ನುವಂಥದ್ದನ್ನು ಹೇಳ್ತಿದ್ರೆ, ಉರ್ದು ಕೂಡ ಭಾಷೆ ಇದೆ. ಇಲ್ಲಿ ಬೆಂಗಳೂರಿನಲ್ಲಿ ತೆಲುಗು ಮಾತನಾಡ್ತಾರೆ, ತಮಿಳು ಮಾತನಾಡ್ತಾರೆ, ತುಳು ಇದೆ. ಹಾಗಂತ ಎಲ್ಲಾ ಭಾಷೆಗಳಲ್ಲೂ ಸರ್ಕಾರದ ಅಧಿಕೃತವಾಗಿ ಮುದ್ರಣ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥ ಪ್ರಶ್ನೆಗಳು ಹೇಳುತ್ತೆ ಶ್ವೇತಾ. ಹಾಗಾಗಿ ಸರ್ಕಾರದ ಈ ನಡೆ ಸರಿಯಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳಬಹುದು ಶ್ವೇತಾ. ಥ್ಯಾಂಕ್ ಯು ಮಾರುತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.